GBA ಅಂತ ಈಗಾಗಲೇ ಬೆಂಗಳೂರು ಕಾರ್ಪೊರೇಷನ್ 5 ವಿಭಾಗವಾಗಿ ಈಗಾಗಲೇ ಮಾಡ್ಕೊಂಡಿದ್ದಾರೆ ಈ ಸರ್ಕಾರ. ಕಾರ್ಪೊರೇಷನ್ ಚುನಾವಣೆ ಬೆಂಗಳೂರು ನಗರದಲ್ಲಿ ನಾವೆಲ್ಲರೂ ಎದುರು ನೋಡ್ತಾ ಇದ್ದೇವೆ. ನೋಡೋಣ, ಬಹುಶಃ ಫೆಬ್ರವರಿ ತಿಂಗಳಿಗೆ ಆಗ್ಬೋದು ಅಂತಕ್ಕಂಥ ಮಾಹಿತಿ ಇದೆ. ಅದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಇನ್ನು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಗಿಂತ ಮುಂಚಿತವಾಗಿ ಗ್ರಾಮ ಪಂಚಾಯತಿ ಚುನಾವಣೆಗಳಂತೂ ನಡೀಲೇಬೇಕು, ನಡೆಯುತ್ತೆ. ನಿಮಗೆ ಗೊತ್ತಿದ್ದಂಗೆ ಗ್ರಾಮ ಪಂಚಾಯತಿ ಚುನಾವಣೆಗಳು ಯಾವುದೇ ಪಕ್ಷದ ಚಿಹ್ನೆ ಅಡಿ ನಡೀತಕ್ಕಂಥ ಚುನಾವಣೆಗಳಲ್ಲ. ಆದರೂ ಕೂಡ ಬೆಂಬಲಿತ ಅಭ್ಯರ್ಥಿಗಳು ಆಯಾ ಪಕ್ಷದಲ್ಲಿ ನಿಂತ್ಕೊಂಡಿರ್ತಾರೆ. ಅದು ಕೂಡ ಪ್ರೈಮ್ ಫೋಕಸ್ ಮಾಡ್ತೇವೆ. ಜೊತೆಯಲ್ಲಿ ರಾಜ್ಯಕ್ಕೆ ಕೇಂದ್ರದ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು ಭೇಟಿ ಕೊಟ್ಟಿದ್ದಾರೆ. ಇಲ್ಲೇ ಇದ್ದಾರೆ. ಇನ್ನು ಕಳೆದ ಒಂದು ವಾರದಿಂದನೂ ಬೆಂಗಳೂರಿನಲ್ಲೇ ಇದ್ದಾರೆ. ಪಾರ್ಟಿ ಮೀಟಿಂಗು ಕೂಡ ಕರೆದಿದ್ರು. ಪಕ್ಷದ ಎಲ್ಲ ಶಾಸಕರು, ಮಾಜಿ ಶಾಸಕರು, ಕೋರ್ ಕಮಿಟಿಯ ಸದಸ್ಯರು ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ಮೀಟಿಂಗ್ನು ಕೂಡ ಮಾಡಿದ್ದೇವೆ. ಅಲ್ಲಿ ಸಾಕಷ್ಟು ಇವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಇಟ್ಟಿದ್ದಾರೆ. ಕೆಲವೊಂದಷ್ಟು ಸಲಹೆಗಳು ಕೂಡ ಪಕ್ಷದ ಶಾಸಕರುಗಳು, ಹಿರಿಯರು ಕೊಟ್ಟಿದ್ದಾರೆ. ಎಲ್ಲವನ್ನ ಪರಿಗಣನೆಗೆ ತಗೊಂಡು ಮುಂಬರ್ತಕ್ಕಂಥ ZPTP ಚುನಾವಣೆ ತಾವು ಕೇಳಿದಂಗೆ ತಮ್ಮಲ್ಲಿರ್ತಕ್ಕಂಥ ಕುತೂಹಲ, ಮೈತ್ರಿ ಮುಂದುವರಿಯುತ್ತಾ ಅಂತಕ್ಕಂಥದ್ದು ನಿಮ್ಮಲ್ಲಿ ಏನು ಕುತೂಹಲ ಇದೆ. ಇದಕ್ಕೆ ಈಗಾಗಲೇ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಬೇಕಾದ್ರೆ ನಮ್ಮ ಮೈತ್ರಿಯಲ್ಲಿ ಯಾವುದೇ ರೀತಿ ಬಿಕ್ಕಟ್ಟಿನ ಪರಿಸ್ಥಿತಿ, ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದಕ್ಕೆ ನಾವು ಅವಕಾಶ ಮಾಡಿಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಮೈತ್ರಿ ಬಹಳ ಗಟ್ಟಿಯಾಗಿದೆ. ಬಹಳ ಗಟ್ಟಿಯ ಒಂದು ನಿಲುವಿಂದ ಮೈತ್ರಿಗೆ ಒಪ್ಪಿಗೆ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ಕೊಟ್ಟಿದ್ದಾರೆ ಅದು ಬಹಳ ಗಟ್ಟಿಯಾಗಿ ಮುಂದುವರಿಯುತ್ತೆ. ಅದರಲ್ಲಿ ಯಾವುದೇ ಸಂಶಯ ಬೇಡ. ಸ್ಥಳೀಯವಾಗಿ ಏನು ಅದ್ರ ಬಗ್ಗೆ ಏನಾದರೂ ಗುಜರಾತ್ ಮಾದರಿ ಆಡಳಿತನ ಇಲ್ಲಿ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಶಾಸಕರು ಒಪ್ಕೊಂತ ಇದ್ದಾರೆ. ಅಲ್ಲೂ ಏನು ಸಚಿವ ಸಂಪುಟ ವಿಸ್ತರಣೆ ಮಾಡಿ ನಮಗೂ ಮಾಡ್ರಿ ಅಂತ ಒತ್ತಡ ಆಗ್ತದೆ ಕಾಂಗ್ರೆಸ್ ಮೇಲೆ. ಅಂದ್ರೆ ಬಿಜೆಪಿ ಸರ್ಕಾರ ಒಪ್ಕೊಂಡಂಗೆ ಗುಜರಾತ್ ಮಾದರಿ ಅಂತ ಹೇಳ್ಬಿಟ್ಟು ಸಚಿವ ಸಂಪುಟ ಎಲ್ಲ ವಿಸ್ತರಣೆ ಮಾಡಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಅದೇ ಮಾದರಿ ನಮಗೂ ಅನ್ವಯಿಸಿ ಅಂತ ಹೇಳಿ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಗುಜರಾತ್ ಮಾದರಿಯಲ್ಲಿ ಅಂತ ಕೇಳಿದ್ದಾರೆ ಸರ್. ಅದು ಅವ್ರ ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ. ಅದರಿಂದ ಇವತ್ತು ರಾಜ್ಯದ ಜನತೆಯ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಯಾರಿಗೂ ನಂಬಿಕೆ ಇಲ್ಲ. ಈಗಿರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥವ್ರನ್ನ ಕೈ ಬಿಟ್ಟು ಮತ್ತಷ್ಟು ಜನನ್ನ ಒಳಗಡೆ ಕರ್ಕೊಳ್ತಕ್ಕಂಥ ಇವ್ರು ಕೆಲಸ ಮಾಡಿದ್ರೂ ಕೂಡ ಅಭಿವೃದ್ಧಿ ಅಂತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶೂನ್ಯ, ಸಂಪೂರ್ಣವಾಗಿ ಕುಂಠಿತ ಆಗಿದೆ. ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಲಿ, ಯಾವುದೇ ರೀತಿ ಪರಿವರ್ತನೆಗಳಾಗಲಿ, ಇಲ್ಲಿ ಸರ್ಕಾರ ನಡೆಸ್ತಾ ಇರತಕ್ಕಂಥ ಕೆಲವೊಂದಷ್ಟು ವ್ಯಕ್ತಿಗಳೇನಿದ್ದಾರೆ, ಪ್ರತಿನಿತ್ಯ ನೀವು ನೋಡ್ತಾ ಇದ್ದೀರಿ, ಅದೇನೋ ನವೆಂಬರ್ ಕ್ರಾಂತಿ ಅಂತ ಚರ್ಚೆ ಮಾಡ್ತೀರಿ. ಅದೇನು ಕ್ರಾಂತಿ ಆಗ್ತದೋ, ಭ್ರಾಂತಿ ಆಗ್ತದೋ, ಅಥವಾ ಕೊನೆಗೆ ಮಂಜಣ್ಣ ಅವ್ರು ಹೇಳ್ದಂಗೆ ಆ ಪದ ಏನಾಗ್ತದೋ ನಮಗ್ ಗೊತ್ತಿಲ್ಲ. ಸರ್, ಈಗ ಕಳೆದ ಕೆಲವು ಅದು ಕಾಂಗ್ರೆಸ್ನವ್ರಿಗೆ ನೀವು ಕೇಳಬೇಕಾಗ್ತದೆ. ಜಿಲ್ಲೆನ ಒಂದಷ್ಟು ಜನ ಕಾಂಗ್ರೆಸ್ ಅವ್ರು ಗೆದ್ದವರಲ್ಲ ಶಾಸಕರು, ಅವ್ರಿಗೆ ಮೈಕ್ ಕೆಲವು ದಿನಗಳಿಂದ ನಡೀತಾ ಇರುವಂತ ರಾಜ್ಯದಲ್ಲಿ ಡೆವಲಪ್ಮೆಂಟ್ RSS ವಿಚಾರ ಇರ್ಬೋದು. ಅವರು ಈಗ ನೋಡೋಣ, ಒಂದು ವಿಚಾರ RSS ಬಗ್ಗೆ ನಾವೆಲ್ಲರೂ ಹೇಳಬೇಕಾಗ್ತದೆ. ದೇಶ ಕಟ್ತಕ್ಕಂಥ ಕೆಲಸದಲ್ಲಿ RSS ಕಡೆಯಿಂದ ಈಗಾಗಲೇ 100 ವರ್ಷ ಪೂರೈಸಿದ್ದ ಇರ್ತಕ್ಕಂಥ ಒಂದು ಸ್ವಯಂ ಸಂಘ. RSS ಕಡೆಯಿಂದ ದೇಶಕ್ಕೆ ಯಾವುದೇ ರೀತಿ ಸಮಸ್ಯೆ ಉಂಟಾಗಿಲ್ಲ. ಬದಲಾಗಿ ಒಂದು ಶಿಸ್ತುಬದ್ಧವಾಗಿ ಸಮಾಜವನ್ನ ಯಾವ ರೀತಿ ಮುನ್ನಡೆಸಬಹುದು, ಯಾವ ರೀತಿ ಕಟ್ಬೋದು ಅಂತಕ್ಕಂಥದ್ರ ಬಗ್ಗೆ RSS ಕಡೆಯಿಂದ ಸದಾಕಾಲ ಚಿಂತೆ ಆಗಿದೆ. ಈಗ ಸುಮ್ಮನೆ ಪದೇ ನಾವು ಕಾಂಗ್ರೆಸ್ನ ಈ ಆಡಳಿತದಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ವ್ಯಕ್ತಿಗಳು ಇಶ್ಯೂನ ಡೈವರ್ಟ್ ಮಾಡ್ತಕ್ಕಂಥ ವಿಚಾರದಲ್ಲಿ ಏನು ಮುಂದಾಗಿದ್ದಾರೆ. ಈಗ ನೋಡಿ, ಗುರುವಾರದ ದಿನ, ಬಹುಶಃ ನಾಳೆ ದಿನ ನಮ್ಮ JDS ಪಕ್ಷದ ವತಿಯಿಂದ ದೀಪಾವಳಿ ಬಂಪರ್ ಆಫರ್ದು ಒಂದು ವಿಚಾರವನ್ನು ನಿಮ್ಮ ಮುಂದೆ ಬಿಡುಗಡೆ ಮಾಡ್ತೇವೆ ರಾಜ್ಯದ ಜನತೆಗೆ. ಅದೆಂಥದ್ದು B ಖಾತಾಯಿಂದ A ಖಾತಾಗೆ ಇವತ್ತು ಜನ ಎಲ್ಲ ಮಾಡ್ಕೋಬೇಕು ಅಂತಕ್ಕಂಥದ್ದು. ಪಾಪ ಈ ನಾಡಿನ ಉಪಮುಖ್ಯಮಂತ್ರಿಗಳು ಹೇಳಿದಾರಲ್ಲ, 45,000 ಕಲೆಕ್ಟ್ ಮಾಡಲಿಕ್ಕೆ 100 ದಿನ ಬಂಪರ್ ಆಫರ್ ಟೈಮ್ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು. ಗುಂಡಿ ಮುಚ್ಚಕ್ಕೆ 10,000 ಕೋಟಿ ಬೇಕಂತಲ್ಲ, 1,000 ಕೋಟಿ ದುಡ್ಡು ಹೊಂದ್ಸ್ಕೋಬೇಕಲ್ಲ. ಇವಾಗ ಎಲ್ಲಿಂದ ಹೊಂದ್ಸ್ಕೋತಾರೆ? ಎಷ್ಟಿದೆ SR ವ್ಯಾಲ್ಯೂ 30/40 ಸೈಟ್ಗೆ?
5,000 ಅಡಿ ಅಂದ್ರೆ ಎಷ್ಟಾಗ್ತದೆ? 10,000 ಅಡಿ ಅಂದ್ರೆ ಎಷ್ಟಾಗ್ತದೆ? ಬೆಂಗಳೂರು ನಗರದಲ್ಲಿ SR ವ್ಯಾಲಿ ಎಷ್ಟಾಗಿದೆ? ಎಷ್ಟು ಲಕ್ಷ ಕಟ್ಟಬೇಕು? 3 ಲಕ್ಷ, 6 ಲಕ್ಷ, 9 ಲಕ್ಷ, 12 ಲಕ್ಷ, 15 ಲಕ್ಷದವರೆಗೂ ನೀವು ಕಟ್ಟಿಸ್ಕೊಬಿಟ್ಟು ಬಿ ಖಾತಾ ಟು ಎ ಖಾತಾ ಅಂತ ಮಾಡ್ಕೊಂಡು